ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿರುವಂಥ ಗ್ಯಾರಂಟಿಗಳು ಬಂದ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಯಾಕೆ ಬಂದ್ ಮಾಡ್ತಿದ್ದಾರೆ? ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದೆಯಾ ಸರ್ಕಾರ? ನಿಜಕ್ಕೂ ಏನು ನಡೀತಾ ಇದೆ ಈ ಒಂದು ಸರ್ಕಾರದಲ್ಲಿ? ಯಾಕೆ ಗ್ಯಾರಂಟಿಗಳನ್ನು ಬಂದ್ ಮಾಡ್ತಾ ಇದ್ದಾರೆ? ಸೊ ಅದರಲ್ಲಿ ವಿದ್ಯುತ್ ಫ್ರೀ ಕೊಟ್ಟಿರೋದನ್ನು ಬಂದ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಹಾಗಾದರೆ ಯಾಕೆ ಬಂದ್ ಮಾಡ್ತಾರೆ? ಏನು ನಡೀತಾ ಇದೆ ಸರ್ಕಾರದಲ್ಲಿ? ನಿಜಕ್ಕೂ ಏನಿದೆ ಸುದ್ದಿ ಅನ್ನೋದನ್ನ ಸಂಪೂರ್ಣವಾಗಿ ನೋಡೋಣ. ಹಾಗೇನೆ ರೇಷನ್ ಕಾರ್ಡ್ ಇರುವವರಿಗೆ ದೊಡ್ಡ ಗುಡ್ ನ್ಯೂಸ್ ಬಂದಿದೆ. ಸೊ ಏನಪ್ಪ ಗುಡ್ ನ್ಯೂಸ್ ಅಂತ ಅದು ಕೂಡ ನೋಡೋಣ. ಸೊ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸೊ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಸೊ ಪೂರ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಓಕೆನಾ? ಸೊ ಇವಾಗ ಮೊದಲನೇದಾಗಿ ವಿಡಿಯೋವನ್ನು ಪಟ್ಟಂತ ಶುರು ಮಾಡೋಣ. ಸೊ ಏನಪ್ಪ ಇವತ್ತಿನ ಒಂದು ವಿಡಿಯೋದಲ್ಲಿ ಅಂತಂದರೆ, ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಘೋಷಣೆ ಮಾಡಿದ್ದು ಎಷ್ಟು ಅಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಅಂದರೆ 5 ಗ್ಯಾರಂಟಿಗಳು. ಒಂದು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ವಿದ್ಯುತ್ ಸಬ್ಸಿಡಿ ಅಂದರೆ ವಿದ್ಯುತ್ ಜ್ಯೋತಿ, ಗೃಹ ಜ್ಯೋತಿ, ಆನಂತರ ಯುವ ನಿಧಿ, ಆನಂತರ ಅನ್ನಭಾಗ್ಯ, ಈ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಸೊ ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ ಒಂದು ಸ್ವಲ್ಪ ತಡ ಆದರೂ ಕೂಡ ಎಲ್ಲರಿಗೂ ಸರಿಯಾಗಿ ಅಮೌಂಟ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಇನ್ನು ಎರಡನೇದಾಗಿ ಬರೋದಾದರೆ ಶಕ್ತಿ ಯೋಜನೆ. ಶಕ್ತಿ ಯೋಜನೆಯಲ್ಲಿ ನೀವು ಈಗಾಗಲೇ ನೋಡಿರಬಹುದು, ಟಿಕೆಟ್ ಬೆಲೆ ದರದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಫ್ರೀ ಬಸ್ ಬಂದ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇನ್ನೊಂದು ಕಡೆ ಫ್ರೀ ವಿದ್ಯುತ್, ಸೊ ಎಲ್ಲರಿಗೂ ಕೂಡ ಫ್ರೀ ವಿದ್ಯುತ್ ಕೊಟ್ಟಿದ್ದಾರೆ. ಸೊ ಇದರಿಂದ ಅಲ್ಲೂ ಕೂಡ ಎಷ್ಟೊಂದು ನಷ್ಟಗಳು ಆಗ್ತಾ ಇದೆ. ಸೊ ನೀವು ನೋಡ್ತಿರಬಹುದು, ಒಂದು ಎಸ್ಕಾಮ್ ಸೊ ವಿದ್ಯುತ್ತಲ್ಲಿ ಸೊ ತುಂಬಾ ತೊಂದರೆ ಆಗ್ತಾ ಇದೆ. ಸೊ ಅವರು ಕೂಡ ಗೋಳಾಡ್ತಾ ಇದ್ದಾರೆ. ಅವರು ಕೂಡ ಫ್ರೀ ಬೇಡ ತೆಗಿರಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಯುವ ನಿಧಿಯಲ್ಲಿ ಅಮೌಂಟೇ ಬರ್ತಾ ಇಲ್ಲ ಅಂತ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಈಗಾಗಲೇ ಸ್ಟ್ರೈಕ್ ಹೇಳಿದ್ರು. ಆದರೂ ಕೂಡ ಸರ್ಕಾರ ಇನ್ನೂ ಕೂಡ ಆ ಡಾಕ್ಯುಮೆಂಟ್ಸ್ ಕೊಡಿ, ಈ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳ್ತಾನೆ ಇದೆ. ಹೊರತು 50% ಜನರಿಗೆ ಬಂದೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಯುವ ನಿಧಿಯಲ್ಲಿ ಎಷ್ಟೋ ಜನರಿಗೆ ಬಂದೇ ಇಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಯುವ ನಿಧಿಯಲ್ಲಿ ಯಾರಿಗಾದ್ರೂ ದುಡ್ಡು ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಎಷ್ಟೋ ಜನ ಸ್ಟೂಡೆಂಟ್ಸು ನನಗೆ ಕೇಳಿರೋ ಪ್ರಕಾರ ಇನ್ನೂ ಕೂಡ ದುಡ್ಡು ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಲಾಸ್ಟ್ ಬರೋದಾದರೆ ಅನ್ನಭಾಗ್ಯ. ಸೊ ಅನ್ನಭಾಗ್ಯ ಕೂಡ 4 ತಿಂಗಳಿನಿಂದ ಓಲ್ಡಲ್ಲೇ ಇದೆ. ಸೊ ಇನ್ನೂ ಕೂಡ ಬಂದಿಲ್ಲ. ಒಬ್ಬೊಬ್ಬರಿಗೆ 1 ತಿಂಗಳದು ಮಾತ್ರ ಓಲ್ಡ್ ಇದೆ. ಸೊ ಅದು ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಸೊ ಏನಪ್ಪ ಅಂದರೆ, ಅಕ್ಕಿ ಕೊಡಬೇಕಾ, ಹಣ ಕೊಡಬೇಕಾ? ಸೊ ಇದರಲ್ಲೂ ಈಗ ಗೊಂದಲ ಶುರುವಾಗಿದೆ ಸರ್ಕಾರಕ್ಕೆ. ಸೊ ಇಷ್ಟು ದಿನ ಹಣ ಕೊಟ್ಕೋತಾ ಬಂದಿದ್ದೀವಿ. ಸೊ ಹೇಗೆ ಅಕ್ಕಿ ಕೊಡೋದು ಅನ್ನೋದು ಅದು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆ ಹಣನೇ ಮುಂದುವರ್ಸೋಣ ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಇದೆಲ್ಲದರ ನಡುವೆ 5 ಗ್ಯಾರಂಟಿಗಳನ್ನು ಬಂದ್ ಮಾಡ್ರಿ ಅಂತ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ. ಸೊ ಈಗ ಕಾಂಗ್ರೆಸ್ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ತೈತಿ ಅನ್ನೋದು ಎಲ್ಲರ ಒಂದು ಪ್ರಶ್ನೆಯಾಗಿದೆ ಅಲ್ವೇ? ಸೊ ಈ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಾಗಿನಿಂದ ಒಂದಲ್ಲ ಒಂದು ರೀತಿಯಾಗಿ ತೊಂದರೆಗಳು ಉಂಟಾಗ್ತಾನೆ ಇವೆ. ಸೊ ಅದರಿಂದ ಬಿಜೆಪಿ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ನೀವು ಈ ರೀತಿ ಫ್ರೀ ಕೊಟ್ಕೋತಾ ಹೋದರೆ ನಮ್ಮ ಸರ್ಕಾರವನ್ನು ನಾವು ಮಾರ್ಕೊಳ್ಳೋ ಸ್ಥಿತಿಗೆ ಬರುತ್ತೆ ಅಂತ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸೊ ಇದು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ನಡೆಯುವಂಥದ್ದು. ಸೊ ಇನ್ನು ಗ್ಯಾರಂಟಿಗಳಲ್ಲಿ ವಿದ್ಯುತ್ ಅಂದರೆ ಫ್ರೀ ವಿದ್ಯುತ್ ಏನು ಕೊಟ್ಟಿದ್ದಾರಲ್ವ, ಸೊ ಆ ಯೋಜನೆಯನ್ನು ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಇದು ಎಲ್ಲಿ ಬಂದ್ ಮಾಡ್ತಾರೆ ಅಂತ ನೀವು ಕೇಳೋದಾದರೆ, ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೃಹ ಜ್ಯೋತಿಯನ್ನು ಬಂದ್ ಮಾಡ್ತಾ ಇಲ್ಲ. ಸೊ ಇದು ಹಿಮಾಚಲ ಪ್ರದೇಶದಲ್ಲಿ, ಸೊ ಅಲ್ಲಿನ ಒಂದು ರಾಜ್ಯದಲ್ಲಿ ಫ್ರೀ ವಿದ್ಯುತ್ ಸಬ್ಸಿಡಿಯನ್ನು ಘೋಷಣೆ ಮಾಡಿತ್ತು ಅಲ್ಲಿಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಸೊ ಅದನ್ನು ಈಗ ಅವರ ಒಂದು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರೋದ್ರಿಂದ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಬಂದ್ಗೆ ಯಾವುದೇ ಕಾರಣಕ್ಕೂ ನಾವು ವಿದ್ಯುತ್ ನಿಗಮ ಎಲ್ಲರ ಜೊತೆ ಚರ್ಚೆ ಮಾಡಿ ನಾವು ಫ್ರೀಯಾಗಿ ಏನು ಕೊಟ್ಟಿದ್ದೀವಲ್ವ ಸಬ್ಸಿಡಿ, ವಿದ್ಯುತ್ ಸಬ್ಸಿಡಿಯನ್ನು ಅದನ್ನು ಹಿಂಪಡೆಯುತ್ತೇವೆ ಅಂತ ಹೇಳಿ ಒಂದು ಅಭಿಯಾನ ಮಾಡ್ತೀವಿ. ನಾವು ಫ್ರೀಯನ್ನು ಬಂದ್ ಮಾಡ್ತೀವಿ. ಯಾಕಂದರೆ ನಮ್ಮ ಸರ್ಕಾರ ಈಗ ಸಂಕಷ್ಟದಲ್ಲಿದೆ. ಸೊ ಅದರಿಂದ ನಾವು ಸಾಲ ಮಾಡೋ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಅಲ್ಲಿನ CM ಆದಂತಹ ಸುಖಿಂದರ್ ಸಿಂಗ್ ಅವರು ಈಗ ಮಾತನಾಡಿ ಏನು ಹೇಳಿದ್ದಾರಪ್ಪ ಅಂದರೆ, ಫ್ರೀ ವಿದ್ಯುತ್ ಕೊಟ್ಟಿದ್ದೀವಲ್ವ ಸಬ್ಸಿಡಿ, ಸೊ ಅದನ್ನು ನಾವು ಹಿಂಪಡೆಯುತ್ತೇವೆ, ಆ ಗ್ಯಾರಂಟಿಯನ್ನು ಹಿಂಪಡೆಯುತ್ತೇವೆ. ಸೊ ಅದಕ್ಕಾಗಿ ಎಲ್ಲ ಜನರಿಗೂ ಮನವಿ ಮಾಡ್ಕೊಳ್ತೇನೆ ನಾನು, ಫ್ರೀ ವಿದ್ಯುತ್ ಸಬ್ಸಿಡಿ ಏನು ಕೊಟ್ಟಿದ್ದೀವಲ್ವ, ಸೊ ಅದನ್ನು ನಾವು ವಾಪಸ್ ತಗೋತೀವಿ. ಇನ್ಮೇಲೆ ನೀವು ಯಥಾ ಪ್ರಕಾರ ಯಾವ ರೀತಿ ಕರೆಂಟ್ ಬಿಲ್ ಬರ್ತಾ ಇತ್ತಲ್ವ, ವಿದ್ಯುತ್ ಬಿಲ್, ಸೊ ಅದನ್ನು ನೀವು ಪೇ ಮಾಡಬೇಕು. ಫುಲ್ ಎಷ್ಟು ಬರುತ್ತೆ,
ಫುಲ್ ನೀವು ಪೇ ಮಾಡಬೇಕು, ಯಾವುದೇ ರೀತಿಯಾಗಿ ಸಬ್ಸಿಡಿ ಇಲ್ಲ, ಫ್ರೀ ಇಲ್ಲ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಈಗ ಜನರಲ್ಲಿ ಕನ್ಫ್ಯೂಷನ್ ಏನು ಶುರುವಾಗಿದೆ ಅಂದರೆ, ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲೇ ಬಂದ್ ಮಾಡ್ತಾ ಇದ್ದಾರೆ ಫ್ರೀ ವಿದ್ಯುತ್ ಅಂತ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸೊ ಎಷ್ಟೋ ಜನರು ಅರ್ಧಂಬರ್ಧ ವಿಡಿಯೋ ನೋಡ್ತಾರೆ, ಅರ್ಧಂಬರ್ಧ ಇನ್ಫಾರ್ಮೇಷನ್ ಪಡೆದುಕೊಳ್ತಾರೆ. ಸೊ ನೋಡ್ತಿರಬಹುದು, ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ ನೋಡ್ಬಿಡ್ತಾರೆ, ಎಂಡಲ್ಲಿ ನೋಡಲ್ಲ. ಸೊ ಏನು ಹೇಳಿರ್ತಾರೆ ಏನು ಹೇಳಿರಲ್ಲ ಅನ್ನೋದು ಪೂರ್ತಿ ಗೊತ್ತಾಗಲ್ಲ. ಸೊ ಅದರಿಂದ ನಾನು ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಬೇಕು. ಇದು ಗ್ಯಾರಂಟಿಗಳು ಬಂದ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಬಂದ್ ಆಗ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಎಷ್ಟು ಹೊಡ್ಕೊಂಡ್ರು ಸಹಿತ ಅವ್ರು ಸಾಲ ಮಾಡಿ ಆದರೂ ಜನರ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅನ್ನೋ ಹಾಗೆ ತಮ್ಮ ಒಂದು ಓಟ್ ಗಿಟ್ಟಿಸ್ಕೊಳ್ಳೋ ಸಲುವಾಗಿ ಸರ್ಕಾರ ಎಷ್ಟು ಸಾಲ ಮಾಡೋಕ್ಕೂ ರೆಡಿ ಆಗಿಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ. ಸೊ ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ. ನಮ್ಮ ರಾಜ್ಯದಲ್ಲಂತರೂ 5 ಗ್ಯಾರಂಟಿಗಳನ್ನು ಬಂದ್ ಮಾಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಇದು ಬಂದು ಮಾಡ್ತಾ ಇರೋದು ಹಿಮಾಚಲ ಪ್ರದೇಶದಲ್ಲಿ. ಸೊ ಈ ಒಂದು ರಾಜ್ಯದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ, ತುಂಬಾ ಎದುರಾಗಿದೆ. ಸೊ ಅದರಿಂದ ಅವರು ಕೂಡ ಸಾಲ ಮಾಡಿ ಬೇಸತ್ತಿರೋದ್ರಿಂದ ಈಗ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಬಂದ್ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲರೂ ಕೂಡ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಬಂದ್ ಮಾಡ್ತಾರೆ, ಫ್ರೀ ಇಲ್ಲ, ಇಷ್ಟೇ ಮುಗೀತು ಸರ್ಕಾರಕ್ಕೆ ಅಂತ ಬೈಕೊಳ್ತಾ ಇದ್ದಾರೆ. ಆದರೆ ಇದು ನಮ್ಮ ರಾಜ್ಯದಲ್ಲಿ ಅಲ್ಲ. ನಮ್ಮ ರಾಜ್ಯದಲ್ಲಿ ಗೃಹ ಜ್ಯೋತಿ ಹೇಗೆ ಮುಂದುವರಿತಾ ಇದೆ ಅಲ್ವಾ, ಫ್ರೀ ವಿದ್ಯುತ್, ಅದು ಮುಂದುವರಿತಾನೆ ಇರ್ತೈತಿ. ಬೇರೆ ರಾಜ್ಯದಲ್ಲಿ ಅದು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ನಮ್ಮ ರಾಜ್ಯದ ಜನರು ಏನು ನಿರ್ಧಾರ ಮಾಡ್ತಾ ಇದ್ದಾರೆ ಅಂದರೆ, ಒಳ್ಳೆ ಕೆಲಸ ಆಯ್ತಪ್ಪ ಬಂದ್ ಮಾಡಿರೋದು ಅಂತ ಖುಷಿ ಆಗಿಬಿಟ್ಟಿದ್ರು. ಆದರೆ ಇದು ಬೇರೆ ರಾಜ್ಯದಲ್ಲಿ. ಸೊ ಅದೇ ರೀತಿ ನಾನು ಹೇಳೋದೇನಪ್ಪ ಅಂದರೆ, ಈಗ ಅಲ್ಲಿ ಏನು ಸಂಕಷ್ಟ ಎದುರಾಗಿ ಈಗ ಬಂದ್ ಮಾಡ್ತಾ ಇದ್ದಾರಲ್ವಾ, ಸೊ ಈ ರೀತಿ ನಮ್ಮ ರಾಜ್ಯಕ್ಕೂ ಬರೋಕ್ಕೂ ಮುಂಚೆನೇ ಇವರು ಏನಾದರೂ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋದು ನಮ್ಮ ನಿರ್ಧಾರ ಮತ್ತು ಜನರ ನಿರ್ಧಾರ ಆಗಿರುತ್ತೆ. ಸೊ ಜನರು ಏನು ಹೇಳ್ತಾರೆ ಅಂದರೆ, ಫ್ರೀ ಬೇಡ, ಈಗ ವಿದ್ಯುತ್ ಫ್ರೀ ಕೊಟ್ಟಿದ್ದಾರಲ್ವ, ಸೊ ಅದರಲ್ಲಿ ಇಷ್ಟು ಕಮ್ಮಿ ಮಾಡಬೇಕು, ಪ್ರೈಸನ್ನು ಕಮ್ಮಿ ಮಾಡಬೇಕು, ಬೆಲೆಯಲ್ಲಿ ಯೂನಿಟ್ಗೆ ಕಮ್ಮಿ ಮಾಡೋದಾಗಿರಬಹುದು, ದರ ಇಳಿಕೆ ಮಾಡೋದಾಗಿರಬಹುದು, ಅಥವಾ ಇನ್ನೇನಾದರೂ ಸಬ್ಸಿಡಿ ಕೊಟ್ಟು ನೀವು ಮಾಡಬಹುದಲ್ವಾ ಅಂತ ಹೇಳಿ ಇಲ್ಲೂ ಕೂಡ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಒಂದು ಕಡೆ ನೀವು ನೋಡ್ತಿರ್ಬೋದು, ಫ್ರೀ ಬಸ್ಗೆ ಎಷ್ಟೊಂದು ಅಡೆತಡೆಗಳು ಬರ್ತಾ ಇದೆ. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದಕ್ಕೂ ಕೂಡ ಜಗ್ತಾನೆ ಇಲ್ಲ, ಅದು ನಿಲ್ಲಿಸ್ತಾನೆ ಇಲ್ಲ ಗ್ಯಾರಂಟಿಯನ್ನು. ಸೊ ಈಗ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಯಾವ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಅಂತ CM ಸಿದ್ದರಾಮಯ್ಯನವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರ ನಿರ್ಧಾರವನ್ನೇ ಅವರೇ ತಿಳಿಸಿದ್ದಾರೆ. ಒಂದು ರಾಜ್ಯದಲ್ಲಿ ಫ್ರೀ ಬಸ್ ಬಂದಾಗಲ್ಲ, ವಿದ್ಯುತ್ ಯೋಜನೆ ಬಂದಾಗಲ್ಲ, ಅದೇ ರೀತಿ ಅನ್ನಭಾಗ್ಯನೂ ಬಂದಾಗಲ್ಲ, ಯುವ ನಿಧಿ ಬಂದಾಗಲ್ಲ, ಸೊ ಗೃಹಲಕ್ಷ್ಮಿ ಯಾವುದೂ ಕೂಡ ಬಂದಾಗಲ್ಲ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಯಾರು ಕೂಡ ಡೋಂಟ್ ವರಿ ಮಾಡ್ಕೋಬೇಡಿ. ಸೊ ಇನ್ನು ರೇಷನ್ ಕಾರ್ಡ್, ಸೊ ಎಲ್ರಿಗೂ ಕೂಡ ಒಂದು ಆಸೆ ಇದೆ, ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು, ನಾವು ಕೂಡ ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಬೇಕು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರಿ. ಸೊ ಅಂಥವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈಗ ಲಾಸ್ಟ್ ಡಿಸೆಂಬರ್ 31 ಲಾಸ್ಟ್ ಡೇಟು ತಿದ್ದುಪಡಿಗಾಗಿರಬಹುದು ಅಥವಾ ಹೊಸದಾಗಿ ಅರ್ಜಿ ಹಾಕೋರಿಗೆ ರೇಷನ್ ಕಾರ್ಡ್ ಅಂತ ಹೇಳಿದರು. ಈಗ ಅದನ್ನು ಸರ್ಕಾರ ಏನು ಮಾಡಿದೆ ಅಂದರೆ ಎಕ್ಸ್ಟೆಂಡ್ ಮಾಡಿದೆ, ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ 1 ತಿಂಗಳ ಕಾಲ. ಜನವರಿ 1ರಿಂದ ಜನವರಿ 30ನೇ ತಾರೀಕಿನೊಳಗಾಗಿ ನೀವು ಆರಾಮಾಗಿ ಎಲ್ಲವನ್ನ ಕೂಡ ಸರಿ ಮಾಡ್ಕೊಳ್ಬಹುದು. ನಿಮ್ಮ ರೇಷನ್ ಕಾರ್ಡಲ್ಲಿರುವಂಥ ಫೋನ್ ನಂಬರ್ ಆಗಿರಬಹುದು, ಅಡ್ರೆಸ್ ಆಗಿರಬಹುದು, ಅಥವಾ ಏನಾದರೂ ಚೇಂಜಸ್ ಇದ್ದರೆ ಮಾಡ್ಕೊಳ್ಬಹುದು. ಹೊಸದಾಗಿ ಮದುವೆ ಆಗಿರೋರು ಹೊಸದಾಗಿ ಹೆಸರನ್ನು ಸೇರ್ಪಡೆ ಮಾಡೋದಿದ್ರೂ ಮಾಡ್ಕೋಬಹುದು, ಇಲ್ಲ ಹೆಸರನ್ನು ಡಿಲೀಟ್ ಮಾಡೋರಿದ್ರೂ ಮಾಡ್ಕೋಬಹುದು, ಅಥವಾ ನಾವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ತೀವಿ ಅನ್ನೋರಾದರೂ ಅವರು ಕೂಡ ಮಾಡ್ಕೋಬಹುದು. ಸೊ ರೇಷನ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ನೀವು ಮಾಡ್ಕೊಳ್ಳಲಿಕ್ಕೆ ಇನ್ನೂ 1 ತಿಂಗಳುಗಳ ಕಾಲಾವಕಾಶವನ್ನು ಸರ್ಕಾರ ಕೊಟ್ಟಿದೆ. ಸೊ ಯಾರೂ ಕೂಡ ವೇಟ್ ಮಾಡಬೇಡಿ, ಬೇಗ ಹೋಗಿ ನಿಮ್ಮ ಹತ್ತಿರದ ಬೆಂಗಳೂರು 1 ಗ್ರಾಮ 1 ಮತ್ತು ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿ ಅಥವಾ ಆನ್ಲೈನ್ ಸೆಂಟರ್ಗೆ ಹೋಗಿ ನಿಮ್ಮ ಎಲ್ಲ ತಿದ್ದುಪಡಿ ಆಗಿರಬಹುದು, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿರೋದಾಗಿರಬಹುದು, ಸೊ ನಿಮ್ಗೆ ಏನು ಬೇಕಲ್ವಾ ರೇಷನ್ ಕಾರ್ಡಲ್ಲಿ, ಸೊ ಅದನ್ನು ನೀವು ಸರಿಪಡಿಸ್ಕೊಳ್ಬಹುದು. 1 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಓಕೆನಾ? ಸೊ ಯಾರೂ ಕೂಡ ವರಿ ಮಾಡ್ಕೋಬೇಡಿ, ಯಾಕಂದರೆ ಇನ್ನೂ ಕೂಡ 1 ತಿಂಗಳ ಕಾಲ ಅವಕಾಶ ಇದೆ. ಆದರೆ ಎಲ್ಲ ಕಡೆ ಕೂಡ ರಶ್ ಇರುತ್ತೆ. ಸೊ ಹಾಗಾಗಿ ಎಲ್ಲಿ ನಿಮಗೆ ಫ್ರೀ ಅನಿಸುತ್ತೋ, ಎಲ್ಲಿ ಖಾಲಿ ಇರುತ್ತೋ ಅಲ್ಲಿ ಹೋಗಿ ಆರಾಮಾಗಿ ಮಾಡಿಸ್ಕೊಳ್ಳಿ. ನಿಮ್ದು ಏನಾದರೂ ರೇಷನ್ ಕಾರ್ಡಲ್ಲಿ ಬೇರೆ ನ್ಯಾಯಬೆಲೆ ಅಂಗಡಿ ನಾವು ಏನಾದರೂ ಚೇಂಜ್ ಮಾಡಬೇಕು ಅನ್ನೋರಿದ್ರೆ ಸೊ ಅಂಥವರು ಕೂಡ ಮಾಡಿಸ್ಬೋದು, ಅಥವಾ ಬೇರೆ ಊರಿಗೆ ಟ್ರಾನ್ಸ್ಫರ್ ತಗೋತೀವಿ ಅಂತ ಇರ್ತಾರಲ್ವ, ಸೊ ಅವರು ಕೂಡ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಎಲ್ಲದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಸರ್ಕಾರ.
ಸೊ ಎಲ್ಲರೂ ಕೂಡ ನೀವು ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಏನಾದರೂ ಇದ್ದರೆ ಹೋಗಿ ಮಾಡಿಸ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಮಾಡೋದಿದ್ರೂ ಕೂಡ ಅದಕ್ಕೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಸೊ ಅದು ಕೂಡ ಮಾಡ್ಕೋಬೋದು. ಸೊ ನೀವೆಲ್ಲವೂ ಕೂಡ ಮಾಡ್ಕೋಬಹುದು. ಎಲ್ಲದಕ್ಕೂ ಕೂಡ 1 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಈಗಲೇ ಹೋಗಿ ನೀವು ಎಲ್ಲವನ್ನು ಸರಿ ಮಾಡ್ಕೊಳ್ಳಿ. ಹಾಗೆ ಹೊಸ ಅರ್ಜಿಯನ್ನು ಹಾಕೋದಿದ್ರೆ ಅದು ಕೂಡ ಹಾಕ್ಬೋದು. ಮುಂದಿನ 3 ತಿಂಗಳುಗಳ ಕಾಲ ಅವರು ರೇಷನ್ ಕಾರ್ಡನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗೆ ನಿಮ್ಮದು ರೇಷನ್ ಕಾರ್ಡ್ ಬಂದ ತಕ್ಷಣ ನೀವು ಗೃಹಲಕ್ಷ್ಮಿಗೂ ಅಪ್ಲೈ ಮಾಡಬಹುದು. ಹಾಗೆ ಎಲ್ಲ ಯೋಜನೆಗಳು ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ರೇಷನ್ ಕಾರ್ಡ್ ಇರೋರಿಗೆ ಸಿಹಿ ಸುದ್ದಿ ಅಂತ ಸಿಕ್ತು ಅಂತ ಕೇಳ್ಕೊತೀನಿ. ಸೊ ನಿಮಗೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಒಂದು ರೇಷನ್ ಕಾರ್ಡ್ದಾಗಿರ್ಬಹುದು, ಸೊ ಯಾವುದರ ಬಗ್ಗೆ ಆದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯೋಜನೆಗಳು ಯಾವುದೇ ಕಾರಣಕ್ಕೂ ಬಂದಾಗಲ್ಲ ಅಂತ ಹೇಳಿದ್ದಾರೆ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.